ನೋಡಬೇಕು. ಕೇಳೋದು ಎಷ್ಟು ಇಂಪಾರ್ಟೆಂಟು, ಹಾಡು ನೋಡಿದಾಗಲೂ ಅಷ್ಟೇ ಖುಷಿ ಸಿಗುತ್ತೆ. ಓವರ್ ಟು ದರ್ಶನ್, ಪಾಪ ಅವನು ನೋಡ್ತಾ ಇದ್ದಾರೆ. ಹಂಗೇನಿಲ್ಲ. ಫಸ್ಟ್ ಆಫ್ ಆಲ್ ದೀಕ್ಷಿತ್ ಸರ್, ಉಷಾಮ್ಮಗೆ ತುಂಬ ಥ್ಯಾಂಕ್ಸ್. ಆಪ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಆ್ಯಂಡ್ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ NYD ಸ್ಟುಡಿಯೋ, ನಿತಿನ್ ಆ್ಯಂಡ್ ಯುಗಂಧರ್ ನನ್ನ ಜೊತೆ ಕೊರಿಯೋಗ್ರಫಿಗೆ ಸಹಾಯ ಮಾಡಿದಂತಹ ಇಬ್ಬರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ಟಿಸ್ಟ್ ನಿಖಿತಾ ಮತ್ತು ಅಶ್ವಿನಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಾಂಗ್ ನೋಡಿ ಎಲ್ಲರೂ ವಿಜುವಲ್ಸ್ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂಡ್ ಪವರ್ಗೆ ಮತ್ತೊಬ್ರು ಸಾಥ್ ಕೊಟ್ಟಿರೋರು, ಹಾಡಿನ ಸಾಹಿತ್ಯವನ್ನ ಬರೆದಿರೋರು ನಾಗಾರ್ಜುನ್ ಶರ್ಮಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ ಸರ್. ಹಾಯ್ ಸರ್. ಇಲ್ಲಿ ನೆಟ್ಟಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಗುಡ್ ಈವ್ನಿಂಗ್. ಶಿವನ ಬಗ್ಗೆ ಏನು ಹೇಳೋಕ್ಕೂ ನಾವು ತುಂಬ ಕಮ್ಮಿನೇ. ಆ ಶಿವ ಕೊಟ್ಟಿರೋ ಜ್ಞಾನದಲ್ಲಿ ಒಂದು ಸ್ವಲ್ಪ ನಾವೇನೋ ಹೇಳಿದ್ದೀವಿ ಅಷ್ಟೇ. ಜೊತೆಗೆ ಅಭಿ ಸರ್ ನನಗೆ ಆಲ್ಮೋಸ್ಟ್ ಒಂದು 7-8 ಇಯರ್ಸಿಂದ ಅಭಿ ಸರ್ ಗೊತ್ತು. ಹಾಗೆ ಪ್ರಕಾಶ್ ಸರ್ ಕೂಡ, ಅವನಿ ಶ್ರೀಮನ್ನಾರಾಯಣ ಕೂಡ ಪರಿಚಯ. ಸೊ ಇದು ಪ್ರಕಾಶ್ ಸರ್ ಯಾವಾಗಿದ್ರು ಒಂಥರ ಫ್ರೀ ಹ್ಯಾಂಡ್, ನೀನೇನು ಬೇಕಾದ್ರೂ ಮಾಡಪ್ಪ ಅನ್ನೋ ಥರ. ಯಾಕೆ ಆ್ಯಕ್ಚುಲಿ ಕ್ರಿಯೇಟಿವ್ ಇದಕ್ಕೆ ಪ್ರಕಾಶ್ ಸರ್ ಅಷ್ಟೊಂದು ಇದೇ ಮಾಡೋದು, ನಮಗೆ ಬಿಟ್ಬಿಡ್ತಾರೆ. ಸೊ ಅದೊಂದು ಈ ಥರ ಸಾಂಗ್ ಕ್ರಿಯೇಟ್ ಆಗಬೇಕು ಅಂದರೆ ಈ ಥರದೊಂದು ಸಪೋರ್ಟ್ ಇರಬೇಕು. ಜೊತೆಗೆ ಈ ಫಿಲ್ಮದು ವಿಜುವಲ್ ಐಡಿಯಾ ಏನಿದೆ ಅದನ್ನು ನಿಮಗೆ ಈ ಲಿರಿಕಲ್ ವಿಡಿಯೋ ತುಂಬ ಗೊತ್ತಾಗುತ್ತೆ. ಈ ಥರ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸು ಈ ಸಿನಿಮಾಲಿ ಅಲ್ಲಲ್ಲಿ ನಿಮಗೆ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ. ಸೊ ಇದು ಒಂಥರ ಆ ವಿಜುವಲ್ ಐಡಿಯಾಗೆ ಈ ಸಾಂಗ್ ಒಂಥರ ಟೀಸರ್ ಇದ್ದಂಗೆ. ಯಾಕಂದರೆ ಅವರು ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ವಿಜುವಲ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಯಾಕಂದರೆ ನಾನು ಸಿನಿಮಾ ನೋಡಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ನೋಡಿದ್ರೆ ಸಿನಿಮಾಲಿ ನಾವು ಏನು ವಿಜುವಲ್ ಆಸ್ಪೆಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರ ಕಂಟೆಂಟ್ನ ತಲುಪಿಸೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಈ ಸಾಂಗ್ನ ಇದೊಂಥರ ಲೈಫ್ ಟೈಮ್ ಸಾಂಗ್ ಥರ. ಶಿವ ಎಷ್ಟೋ ಯುಗಗಳಿಂದ ಇದೆ. ಸೊ ಈ ಸಾಂಗು ಆ ಥರ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಥ್ಯಾಂಕ್ ಯು. ಈಗ ಹಾಡಿನ ಬಗ್ಗೆ ಮಾತಾಡಾಯ್ತು. ಹಾಡಿಗೆ ಮ್ಯೂಸಿಕ್ ನ ನೀಡಿರೋರು ಜೂಡಾ ಸ್ಯಾಂಡಿ ಸರ್, ಮತ್ತೆ ಕನ್ನಡದಲ್ಲಿ ಹಾಡನ್ನ ಹಾಡಿರೋರು ಶಿಲ್ಪಾ ಮುಡ್ಬಿ ಮೇಡಮ್, ಹಾಗೆ ತೆಲುಗು ಹಾಡನ್ನ ಹಾಡಿರೋರು ಮಂಗ್ಲಿ ಮೇಡಮ್. ಕಾರಣಾಂತರಗಳಿಂದ ಇವತ್ತು ಅವರು ನಮ್ಮ ಜೊತೆಗಿಲ್ಲ. ಬಟ್ ಎಸ್, ಮೂವಿಂಗ್ ಆನ್. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ರಾಬರ್ಸ್ ಗ್ಯಾಂಗ್ ಅನ್ನ ನಾವು ಮಾತಾಡಿಸ್ಲೇಬೇಕು. ಏನ್ ಸ್ಕೆಚ್ ಹಾಕೊಂಡು ಏನ್ ರಾಬರಿ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಳೇಬೇಕು. ಈಗ ಈ ಗ್ಯಾಂಗ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅಶ್ವಿನ್, ಶ್ರೇಯಸ್, ಶ್ರೀವತ್ಸ ಮತ್ತೆ ವಿನೀತ್, ದಯವಿಟ್ಟು ನಿಮ್ಮ ಗ್ಯಾಂಗ್ ಅನ್ನ ಕರ್ಕೊಂಡು ಎಲ್ಲರೂ ವೇದಿಕೆಗೆ ಬರಬೇಕು. ಇಲ್ಲಿ ಏನಾದ್ರು ದರೋಡೆ ಮಾಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಹೋಗಿ ನನಗೆ ಮೈಕ್ ಕೊಟ್ಟಿದ್ದಾರೆ ಮೊದಲೇ. ನಾನು ನರ್ವಸ್, ಅಷ್ಟೆಲ್ಲ ಮಾತಾಡಲ್ಲ. ಸೊ ಫಸ್ಟು ನಾವು ಇವಾಗ ಹೆಂಗಿದೀವಿ, ತುಂಬಾ ಸೈಲೆಂಟ್ ಆಗಿದ್ದೀವಿ. ಆಕ್ಚುಲ್ ಆಗಿ ಸೆಟ್ಟಲ್ಲಿ ಹಂಗೆ ಇರ್ತಾಲಿಲ್ಲ. ಅಭಿ ಸರ್ ಯೂಶಲ್ ಆಗಿ ಮೊಬೈಲ್ ಯೂಸ್ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳೋರು. ಬಟ್ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ಅನ್ಕೋತೀವಿ. ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ನಾವು ಈ ಸಾಂಗ್ ಕೇಳಿದಾಗ ಎಲ್ಲರೂ ಒಂಥರ ವೈಬ್ ಮಾಡ್ತೇವೆ. ಯೂಶಲ್ ಆಗಿ ಆ ಜಾಗದಲ್ಲಿ ಹೆಂಗಿತ್ತು ಅದೇ ವೈಬ್ಗೆ ಒಂಥರ ನಾವೆಲ್ಲರೂ ಇನ್ವಾಲ್ವ್ ಆಗಿ ಆ ಸಾಂಗ್ ನ ಅಷ್ಟು ಕೇಳ್ತಾ ಇದ್ವಿ. ಆಮೇಲೆ ನಾನು ಅಭಿ ಸರ್ ಕೇಳ್ತಾರೆ, ಸರ್ ಈ ಸಾಂಗ್ ಒಂದು ಚೂರು ಕಳ್ಸ್ಕೊಡ್ತೀರಾ ಅಂತ. ಬಟ್ ಅವರು ಫೈನಲಿ ಕೊಡ್ಲಿಲ್ಲ ನಮ್ಗೆ. ಅಂಡ್ ಮೋರ್ ಓವರ್ ಶಿವ ಇಸ್ ಮೈ ಫೇವ್ರೆಟ್ ಗಾಡ್. ಅದ್ರ ಜೊತೆಗೆ ಈಸ್ ಕಾಲ್ಡ್ ಅಸ್ ಆದಿಯೋಗಿ. ಆದಿಯೋಗಿ ಅಂದ್ರೆ ಈಸ್ ದ ಫಸ್ಟ್ ಸೈಂಟ್. ಸೊ ಹಿ ಈಸ್ ಬಿಯಾಂಡ್ ಬರ್ತ್ ಅಂಡ್ ದ ಡೆತ್. ಅಂದ್ರೆ ಅವ್ರಿಗೊಂದು ಇನ್ಫಿನಿಟ್ ಪವರ್ ಇದೆ. ಸೊ ಅಂಡ್ ದಿಸ್ ಸಾಂಗ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ದಟ್ ಒನ್. ಅಂಡ್ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಜುವಲ್ಸ್ ಏನ್ ನೋಡಿದ್ರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಅಂಡ್ AI ಯುಟಿಲೈಸೇಷನ್ ಇದ್ರಲ್ಲಿ ಗೊತ್ತಾಗ್ತಾರೆ. ಬಟ್ ನಿಮ್ಗೆ ಎಷ್ಟೊಂದು ಜನ ಗೊತ್ತಾಗಿದೆಯೋ ಅಲ್ಲೂ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅದ್ರದ್ದು ಕಲರ್ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಲಿರಿಕಲ್ ವಿಡಿಯೋ ನೀವೇನ್ ನೋಡಿದಿರಾ ವಿಜುವಲಿ ಇನ್ನೂ ತುಂಬಾ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹರ ಓಂ. ಸಾಂಗು ತುಂಬ ಪಾಸಿಟಿವ್ ಎನರ್ಜಿ ಇದೆ. ನೀವು ದುಃಖದಲ್ಲಿ ಕೇಳಿದ್ರೆ ನಿಮ್ಗೊಂದು ಎನರ್ಜಿ ಸಿಗುತ್ತೆ, ನೀವು ಖುಷಿಯಾಗಿ ಕೇಳಿದ್ರೆ ಇನ್ನು ಎನರ್ಜಿ ಡಬಲ್ ಆಗುತ್ತೆ. ಶಿವನ ಕೃಪೆ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಅದಕ್ಕೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೆಕ್ಸ್ಟ್ ನಿಮ್ಮ ಕೃಪೆ ಇರಬೇಕು.
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಈ ಸಿನಿಮಾ ಜರ್ನಿ ಒಂದು 6 ವರ್ಷದಿಂದ ನಾನು ಮತ್ತು ಅಭಿ ತುಂಬ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ನೀವು ಅವ್ರಿಗೆ ಬೆಂತಟ್ಟಿ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಸಾಂಗ್ ಬಗ್ಗೆ ಏನಂದರೆ ಲೈಕ್ ಶಿವನ ಬಗ್ಗೆ ಐ ಮೀನ್ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ನಾವು. ಶಿವ ದೊಡ್ಡ 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 ದೇವರು. ಆ್ಯಂಡ್ ತುಂಬ ನರ್ವಸ್ ಆಗ್ತಿದೆ. ತುಂಬ ದಿನದ ನಂತರ ನಾನು ಸ್ಟೇಜ್ ಬಂದು ನಿಂತ್ಕೊಂಡಿದ್ದೀನಿ. ಇವ್ರಿಗೆ ಬೇರೆ ಬಿಟ್ಬಿಟ್ಟು ಮಾತಾಡೋದಕ್ಕೆ, ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು. ಅಲ್ಲ ಅದೇ ತಪ್ಪಾಗಿದ್ದಲ್ಲಿ. ಸರಿ, ಹಾಡು ಚೆನ್ನಾಗಿ ಬಂದಿದೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಾಳೆ ರಿಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನನಗೆ ಈ ಮೂವಿಲಿ ಅವಕಾಶ ಕೊಟ್ಟವರು ಎಲ್ಲರೂ ಕೊಟ್ಟಿದ್ದಾರೆ. ಅಂದರೆ ದೀಕ್ಷಿತ್ ಸರ್, ಉಷಾಮ್ಮ ಮತ್ತು ಅಭಿಷೇಕ್ ಸರ್. ಫಸ್ಟ್ ಮೂವಿ ನಂದು, ಇದು ಲೀಡ್ ರೋಲಲ್ಲಿ. ದೊಡ್ಡವರು ಎಲ್ಲರೂ ಮಾತಾಡಿದ್ದಾರೆ, ನಾನು ಏನು ಮಾತಾಡೋಂಗಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿ ಮೂವಿಗೆ. ಥ್ಯಾಂಕ್ ಯು. ಒಂದು ಕಥೆನ ಮಾಡ್ಕೊಡ್ತಾರೆ, ಅದಾದ್ಮೇಲೆ ಇದು ಸಿನಿಮಾ ಹೀಗೆ ಬರ್ಬೇಕು ಅಂತ ಆಸೆ ಪಡ್ತಾರೆ. ಅಂಡ್ ಅವರ ಕನಸನ್ನ ಹಾಗೆ ತೆರೆ ಮೇಲೆ ತಂದು ನಮ್ಮೆಲ್ಲರಿಗೂ ತೋರ್ಸಂತವರು ಸಿನಿಮಾದ ಛಾಯಾಗ್ರಾಹಕರು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ DOP ಅಭಿಷೇಕ್ ಕಾಸರಗೋಡು ಸರ್. ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡ್ಬೇಕು ಪ್ಲೀಸ್. ನಮಸ್ತೆ ಎಲ್ಲರಿಗೂ. ನೀವೀಗೇನು ನೋಡಿದ್ರೆ ಇದು ಲಿರಿಕಲ್ ವಿಡಿಯೋ. ಇಲ್ಲಿ ನಿಮ್ಗೆ ಆ್ಯಕ್ಚುಯಲ್ ಸಿನಿಮಾ ವಿಜುವಲ್ಸ್ ಇಲ್ಲ. ಅಂದರೆ ಯೂಸ್ ಮಾಡಿ ತುಂಬ ವಿಜುವಲ್ಸ್ ನೀವು ನೋಡ್ತೀರಾ ಇದರಲ್ಲಿ. ಸಿನಿಮಾದ ವಿಜುವಲ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಟೀಮ್ ಅವ್ರಿಗೆಲ್ಲರಿಗೂ, ಡೈರೆಕ್ಟರ್ಗೆ ಪ್ರಕಾಶ್ ಸರ್ಗೆ, ಮತ್ತು ದೀಕ್ಷಿತ್, ಬೃಂದಾ ಅವ್ರಿಗೆ, ಮತ್ತೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಸಾಂಗ್ನ, ಆದಷ್ಟು ರೀಚ್ ಆಗಲಿ. ಇನ್ನೊಂದಷ್ಟು ಕಂಟೆಂಟ್ಸ್ಗಳಿದೆ, ಅದು ರಿಲೀಸ್ ಮಾಡ್ತಾರೆ ಈಗ ಸದ್ಯದಲ್ಲೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಸಾಂಗ್ ವಿಜುವಲ್ಸ್ ಬಿಡ್ತೀವಲ್ಲ, ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈಗೇನು ಗೊತ್ತಾಗುತ್ತೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಅಸೋಸಿಯೇಟ್ ಆಗಿ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಬಹುಪರಾಗ್, ಆಪರೇಷನ್ ಅಲ್ಮೇಲಮ್ಮ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ಸಿಂಪಲ್ ಸುನಿ ಸರ್ ಜೊತೆ ಕೆಲಸ ಮಾಡಿ ಡೈರೆಕ್ಷನ್ ಮಾಡಬೇಕು ಅಂತ ಬಹಳಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡು ಇವಾಗ ಅವರ ಮೊದಲನೇ ಹೆಜ್ಜೆನ ಡೈರೆಕ್ಟರ್ ಆಗಿ ಇಟ್ಟಿದ್ದಾರೆ. ಎಸ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಿರ್ದೇಶಕರು ಅಭಿಷೇಕ್ ಸರ್ ತಮ್ಮ ಮೊದಲನೇ ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಅವ್ರ ಹತ್ರನೇ ಕೇಳೋಣ ಹೇಗಿತ್ತು ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್. ಬನ್ನಿ ಸರ್ ಪ್ಲೀಸ್. ಅಭಿಷೇಕ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಮೊದಲನೇದಾಗಿ ಫುಲ್ ಫ್ಲೆಡ್ಜ್ ಆಗಿ ನೀವು ಡೈರೆಕ್ಟ್ ಮಾಡಿದಿರೋ ಒಂದು ಸಿನಿಮಾನ. ಥ್ಯಾಂಕ್ ಯು ಮ್ಯಾಮ್. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆದ್ಮೇಲೆ ಹೇಳಿದ್ರೆ ವಿಷಯ ಕಮ್ಮಿ ಇರುತ್ತೆ, ಲಾಸ್ಟೇ ಬಂದಿದ್ದೀನಿ. ಸರ್ ಥ್ಯಾಂಕ್ ಯು ಪ್ರಕಾಶ್ ಸರ್, ನನಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಆಮೇಲೆ ಸರ್ ಥ್ಯಾಂಕ್ ಯು. ನಮ್ಮದು ಸಾಂಗ್ ನಿಮ್ದಲ್ಲಿ ಬಂದರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ಆ್ಯಕ್ಚುಲಿ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡೇ ಮಾಡಿದ್ದೀವಿ. ಯಾಕೆಂದರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಲಿರಿಕಲ್ಗೆ ಫಸ್ಟ್ ಫ್ರೆಶ್ ಆಗಿಲ್ಲ ಅಂತ ಅನ್ಕೊಂಡು ಮಾಡಿದ್ದೀವಿ. ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಸಾಂಗ್ ಅಂತ. ನೋಡೋಣ ಜನಗಳು ಏನಂತಾರೆ ಅಂತ. ಅಂದರೆ ಎಲ್ಲ ನಮ್ಮ ಟೀಮ್ ದೀಕ್ಷಿತ್ ಸರ್, ಆ್ಯಕ್ಚುಲಿ ದೀಕ್ಷಿತ್ ಸರ್ಗೆ ನಂಗೆ ಅದೃಷ್ಟ ಸಿನಿಮಾಗೆ. ಮೇಡಮ್ ಕೂಡ ತೋರಿಸ್ತಾ ಇದ್ರು ನಾನು ಅಂತ. ಸೊ ಹಿಂಗೆ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಅಂದರೆ ಎಲ್ಲ ಗೊತ್ತಿರೋರ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡೆ ಮಾಡಿರೋದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀನಿ. ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ನಾಗಾರ್ಜುನ್ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ಬರ್ಕೊಟ್ಟ ಸಾಂಗು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಟೀಮ್ಗೆ ಯಾರೋ ಬರ್ತಿದ್ದಾರೆ, ಸಾರಿ. ಥ್ಯಾಂಕ್ ಯು ಎಲ್ಲರೂ. ವೈಫ್ ಕೂಡ ಬಂದಿದ್ದಾರೆ, ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ, ನಮ್ಮ ಆಂಟಿ ಅಂಕಲ್ ಎಲ್ಲ ಬಂದಿದ್ದಾರೆ. ಸಾರಿ ಈಗೆಲ್ಲ ನೋಡ್ತಿದ್ದೀನಿ ಯಾರೋ ಲೇಟಾಗಿ ಬಂದಿದ್ದಾರೆ. ಸರ್ ವೈಫ್ ಇರೋದಕ್ಕೆ ಜಾಸ್ತಿ ಭಯ ಆಗ್ತಿದ್ಯಾ ಮಾತಾಡಕ್ಕೆ? ಏನಾದ್ರು ವೈಫ್ ಮುಂದೆ ಮಾತಾಡಲ್ವಾ ನೀವು? ಹಂಗಿಲ್ಲ.
ಜನರಲಿ. ಓಕೆ ಸರ್, ಸಿಂಪಲ್ ಸುನಿ ಸರ್ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಸೊ ಅವರ ಡೈರೆಕ್ಷನ್ ಅಂಡರ್ ನೀವು ವರ್ಕ್ ಮಾಡಿದ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ನಮಗೆ, ಹೇಗಿತ್ತು? ಆಕ್ಚುಲಿ ನಾನು ಆಲ್ರೆಡಿ ಒಂದು 10-12 ಇಯರ್ಸ್ ಆಯ್ತು ಬಂದು. ಸುನಿ ಸರ್ ಫಸ್ಟ್ ಸಿನಿಮಾ ನಾನು ಜೊತೆಗಿದ್ದೀನಿ. ಸಿಂಪಲ್ ಅಷ್ಟೇ ಫಸ್ಟ್ ಸಿನಿಮಾ. ಅವಾಗ ಆಟ ಆಡ್ಕೊಂಡಿದ್ದೆ, ನಾನೇನು ಕೆಲಸ ಮಾಡ್ತಿರ್ಲಿಲ್ಲ, ಏನಂತ ಗೊತ್ತಿಲ್ಲ, ಏನ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡೆ. ಸೊ ಅಲ್ಮೇಲೆ ಮಗು ಜೊತೆಗೆ ವರ್ಕ್ ಮಾಡಿದೆ. ಆಮೇಲೆ ಆಕ್ಚುಲಿ ಟೆಕ್ನಿಕಲ್ ಟೀಮ್ ನಾನೆಲ್ಲ VFX ಎಲ್ಲ ಅವ್ರು ಸಿನಿಮಾ ಮಾಡ್ತಿರೋದ್ರಿಂದ ನಾವೇ ಸ್ಟುಡಿಯೋ ಓಪನ್ ಮಾಡಿದ್ವಿ, ಪಿನಾಕ ಸ್ಟುಡಿಯೋಸ್ ಅಂತ ರಕ್ಷಿಸಾ ಇದೆ. ಸೊ ಈಗೆಲ್ಲ ಆ ರಕ್ಷಿಸಾ ಟೀಮ್ ಎಲ್ಲ ಸೇರ್ಕೊಂಡು ಪಿನಾಕ ಸ್ಟುಡಿಯೋ ಅಂತ ಅನ್ನಿಸ್ತಿದೆ. ಇದು ಆಕ್ಚುಲಿ ಡೈರೆಕ್ಷನ್ ಸ್ವಲ್ಪ ಮಾಡ್ಬೇಕು ಅಂತ ಅನ್ಕೊಂಡು ಸ್ಟುಡಿಯೋ ಒಂದು ಬ್ಯಾಲೆನ್ಸ್ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆಮೇಲೆ ಈಗ ಪ್ರಕಾಶ್ ಸರ್ ಚಾನ್ಸ್ ಕೊಟ್ಟು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸರ್, ಹಾಡಿನ ಬಗ್ಗೆ ಒಂದೆರಡು ಮಾತುಗಳು. ಹಾಡಿಂದ ಆಕ್ಚುಲಿ ಸಿನಿಮಾದಲ್ಲಿ ಒಂದು ರೀಕ್ಲೈಮ್ಯಾಕ್ಸ್ ಬರೋಂಥ ಸಾಂಗು, ಒಂದು ಮೋಟಿವೇಶನ್ ಸಾಂಗು. ಆ ಮೂಮೆಂಟಿಗೆ ತುಂಬಾ ಸೂಟ್ ಆಗುತ್ತೆ. ಇವಾಗ ನೋಡಿದ್ರೆ ನಿಮಗೆ ಒಂದು ಬರೀ ಶಿವ ಅಂತ ಹೇಳ್ಬೋದು. ಬಟ್ ಆ ಸ್ಟೋರಿ ತಕ್ಕನಾಗೆ ಅದು ಬ್ಲೆಂಡ್ ಆಗಿದೆ. ಪ್ರತಿಯೊಂದು ಡೈಲಾಗ್ಸು ಸ್ಟೋರಿ ತಕ್ಕನಾಗಿದೆ, ನಮ್ಮ ಸ್ಟೋರಿಗೂ ರಿಲೇಟೆಡ್ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ನಮ್ಮ ಕಂಟೆಂಟ್ ಬಿಡ್ತಿದ್ದೀವಿ, ಒಂದು ಶಿವ ಸಾಂಗ್ ನೆನೆಸ್ಕೊಂಡು ಮಾಡೋಣ ಅಂತಾನೆ ಫಸ್ಟ್ ಸಾಂಗ್ ಇದನ್ನ ಬಿಡ್ತಿದ್ದೀವಿ. ಸೊ ಇನ್ನ 4 ಸಾಂಗ್ ಇದೆ, ಬರ್ತಾರೆ. ಸರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಒಂದೆರಡು ಮಾತಲ್ಲಿ ಏನಾದರೂ ಹೇಳೋದಾದ್ರೆ? ಆಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ್ರೆ ನಾನು ನೋಡಿರೋ ಸಿನಿಮಾಸ್ ರಾಬರಿ ಸಿನಿಮಾಸ್ ತುಂಬಾ ಕಮ್ಮಿ ಇದೆ. ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಬಂದೇ ಇಲ್ಲ ಅಂತ ಅನ್ಕೊಂತೀನಿ. ಇದು ಫಸ್ಟ್ ಪ್ರಯತ್ನ ಮಾಡೋ ಗೊತ್ತಾಯ್ತು, ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ. ಬಟ್ ಮ್ಯಾನೇಜ್ ಮಾಡಿದ್ವಿ. ತುಂಬಾ ಜನ ಆರ್ಟಿಸ್ಟ್ ಇದ್ರು, ಎಲ್ಲರಿಗೂ ಅವರ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅಂತ ಆ ಲೆವೆಲ್ ಕತೆ ಬರ್ದಿದ್ದೆ. ಆಲ್ಮೋಸ್ಟ್ 1.5 year ತೊಗೊಂತು ಕತೆ ರೆಡಿ ಆಗಕ್ಕೆ. ಸೊ ಈಗ ಮುಗಿಸಿದೀವಿ, ನೋಡೋಣ ನೆಕ್ಸ್ಟ್ ಈ ಇಯರ್ ಮಿಡ್ಡಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಪ್ರಕಾಶ್ ಸರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ನಿರ್ಮಾಪಕರು ಪ್ರಕಾಶ್ ಸರ್, ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡ್ಬೇಕು ಪ್ಲೀಸ್. ನಮಸ್ಕಾರ. ಸ್ಟೇಜ್ ಮುಂದೆ ಮಾತಾಡೋದು ಕಡಿಮೆನೆ. ಆ್ಯಕ್ಚುಲಿ ಇದು ನಂದು ರಂಗಿತರಂಗ ಆದಮೇಲೆ 6ನೇ ಮೂವಿ. 3 ಸೋಲೋ ಮೂವಿ ಮಾಡಿದ್ದೀನಿ. ಲಾಸ್ಟ್ ಸ್ಪೂಕಿ ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಕಷ್ಟದಲ್ಲಿ ಮಾಡಿದೆ, ಕಷ್ಟನೇ ಬಂತು. ಇದು ಇಷ್ಟಪಟ್ಟು ಮಾಡಿದ್ದೀನಿ, ತುಂಬ ಖುಷಿ ಇದೆ. ಎಸ್ಪೆಷಲಿ ಅಭಿ, ಟೋಟಲ್ ಟೀಮ್. ನಾನು ಬರೀ ಬಂಡವಾಳ ಆಗ್ತಾ ಇದೆ ಎಲ್ಲ ಅಭಿ ಮತ್ತು ಸುದಿ ಬಂದಿರ್ಬೋದು ಇವತ್ತಿಗೆ. ಅವೆಲ್ಲ ಅವ್ರು ನೋಡ್ಕೊತಾ ಇದ್ರು. ತುಂಬ ಖುಷಿ ಇದೆ. ಈ ಸಾಂಗಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ಮತ್ತೊಂದು ನನಗೆ ತುಂಬ ಖುಷಿ ಆಗೋದು ರಿಲೀಸ್ ಆದಮೇಲೆ ರಂಗಿತರಂಗಕ್ಕೆ ಫಸ್ಟ್ ಚೆಕ್ ಕೊಟ್ಟಿದ್ದೀನಿ. ನೀವು ಗೊತ್ತಿಲ್ಲ ನನಗೆ, ಮೊದಲನೇ ಚೆಕ್. ಅದೇ ಥರ 6 ಸಿನಿಮಾ ಆದಮೇಲೆ ಮೊದಲನೇ ಚೆಕ್ಕು ಈ ಸಿನಿಮಾ ನಾನು ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಒಳ್ಳೆ ಅಮೌಂಟ್ ಕೊಟ್ಟಿದ್ದೀರಾ. ಈ ಸಿನಿಮಾ ಗೆಲ್ಸಿದ್ರೆ ಮತ್ತೆ ನಮಗೆ ಸ್ಫೂರ್ತಿ ಬರುತ್ತೆ ಬೇರೆ ಬೇರೆ ಸಿನಿಮಾ ಮಾಡಲಿಕ್ಕೆ. ನೀವಿನ್ನೊಂದು ದೊಡ್ಡ ಚೆಕ್ ಕೊಡ್ಬೇಕು ಸರ್. ತುಂಬಾ ಖುಷಿ. ವೇಲು ಸರ್ ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ಪ್ರೀತಿ ನನಗೆ. ಯಾಕಂದ್ರೆ ಬೇರೆ ಎಲ್ಲ ಫೀಲ್ಡಲ್ಲೂ ನಾನು ರಿಯಲ್ ಎಸ್ಟೇಟ್ ಮತ್ತೊಂದು ಮಾಡ್ತಾ ಇರ್ತೀನಿ, ಅದೊಂದು ಬರುತ್ತೆ ಹೋಗುತ್ತೆ. ಅದ್ರಲ್ಲೇ ಈಗ ಪ್ರಕಾಶ್ ಅಂತ ರಂಗಿತರಂಗ ಅಂತ ಗುರುಸ್ತಾರಲ್ಲ, ಇದು ಎಲ್ಲೂ ಇಲ್ಲ ನನಗೆ. ಅದನ್ನ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾ ಗೆಲ್ಲೇಬೇಕು. ಅದು ಯಾಕಂದ್ರೆ ಪ್ರತಿಯೊಬ್ಬರು ಶ್ರಮ ಇದೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಹಾಡಿನ ಬಗ್ಗೆ ಏನು ಹೇಳಲೇ ಇಲ್ಲ. ಸಾಂಗ್ ಲಾಂಚ್ ಮಾಡಿದ್ದೀವಿ ನಾವು. ಈಗ ಖುಷಿ ಇದೆ, ತುಂಬಾ ಖುಷಿ ಇದೆ. ಆಲ್ರೆಡಿ ನಾನು ಸಾಂಗ್ ನೋಡಿದ್ದೆ. ಟೀಮ್ ಇದೆ. ನನಗಿಂತ ನಾನು ಹೆಚ್ಚಿಗೆ ಸ್ಪೆಂಡ್ ಮಾಡಲ್ಲ, ನಮ್ಮ ಸುದೀವ್ರು ನೋಡ್ಕೋತಾರೆ. ತುಂಬಾ ಖುಷಿ ಇದೆ. ಈ ಸಾಂಗ್ ಗೆಲ್ಲುತ್ತೆ, ಸಿನಿಮಾ ಗೆಲ್ಲುತ್ತೆ. ಪ್ರತಿಯೊಬ್ಬರು ಸಹಕಾರ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲೇ ಬಿಡಿ, ಟೀಮನ್ನು ಕರಿತೀವಿ. ಒಂದು ಸೆಕೆಂಡ್, ಟೀಮ್ ಎಲ್ಲರೂ ದಯವಿಟ್ಟು. ಮಂಗಳ ಮೇಡಮ್ ಏನೋ ಕ್ವೆಶನ್ ಕೇಳಿದ್ರು. ಒಂದೇ ನಿಮಿಷ.